ಪ್ರೀತಿಯ ಮಿತ್ರರಿಗೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಕ್ಷಮೆಯ ಧರಿತ್ರಿ ಸಂಚಿಕೆ 109. ಮುಸ್ಸಂಜೆ ಸಮಯದಲ್ಲಿ ಅಮ್ಮ ಮಗಳು ಒಟ್ಟಾಗಿ ಕುಳಿತು ಮಾತನಾಡುತ್ತಿರುವಾಗಲೇ ಅಪರಿಚಿತ ಸಂಖ್ಯೆಯಿಂದ ಬಂದ ಕರೆಯೊಂದು ಅವರನ್ನು ಬೆಚ್ಚಿ ಬೀಳಿಸಿತ್ತು. ಕ್ಷಮ ಅತ್ತ ಕಡೆಯಿಂದ ಕರೆ ಮಾಡಿದವರ ಪರಿಚಯ ಕೇಳಿದಾಗ, ಕ್ಷಮ ಅವರೇ, ನನ್ನ ಹೆಸರು ಸುಧಾ, ರಾಯಚೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ನರ್ಸಾಗಿ ಕೆಲಸ ಮಾಡ್ತಾ ಇದ್ದೀನಿ. ನೀವು ಈ ಕೂಡಲೇ ನಾನು ಕಳಿಸೋ ವಿಳಾಸಕ್ಕೆ ಹೊರಟು ಬನ್ನಿ. ಹಾಗೆ ಬರುವಾಗ ಜೊತೆಯಲ್ಲಿ ನಿಮ್ಮ ತಾಯಿಯವರನ್ನು ಕರ್ಕೊಂಡು ಬನ್ನಿ. ಯಾಕೆ ಏನು ಯಾವುದನ್ನು ಹೇಳೋ ಪರಿಸ್ಥಿತಿಲಿ ನಾನಿಲ್ಲ. ನಿಮಗಾಗಿ ಕಾಯ್ತಾ ಇರ್ತೀನಿ ಎಂದು ಆಕೆ ಕರೆ ತುಂಡರಿಸಿದಳು. ಹಲೋ ಹಲೋ. ಕ್ಷಮ ಪುನಃ ಅದೇ ಸಂಖ್ಯೆಗೆ ಕರೆ ಮಾಡಿ ಸೋತಳು. ಕಳೆದೆರಡು ನಿಮಿಷಗಳಲ್ಲಿ ಬಂದ ಒಂದು ಕರೆ ಅವಳ ಮನಸ್ಸಿನಲ್ಲಿ ನೂರಾರು ಪ್ರಶ್ನೆಗಳನ್ನು ಹುಟ್ಟುಹಾಕಿತ್ತು. ಯಾರಾಕೆ? ನನಗೆ ಕರೆ ಮಾಡಿ ಅಮ್ಮನೊಂದಿಗೆ ರಾಯಚೂರಿನ ಸರ್ಕಾರಿ ಆಸ್ಪತ್ರೆಗೆ ಬರಲಿಕ್ಕೆ ಯಾಕೆ ಹೇಳಿರ್ಬೋದು? ರಾಯಚೂರು ಹೆಸರನ್ನು ಮನಸ್ಸಿನಲ್ಲಿಯೇ ಉಸುರಿಕೊಂಡವಳಿಗೆ ಮೈಯಲ್ಲಿ ನಡುಕ ಉಂಟಾಯಿತು. ಅವಿನಾಶ್ ಕೂಡ ಅದೇ ಊರಿನಲ್ಲಿಯೇ ಇರುವುದಲ್ವಾ? ಅಂದರೆ ಅಮೃತ ಅಥವಾ ಅವಿನಾಶ್ ಯಾರಿಗಾದರೂ ಎಂತಾದರೂ ತೊಂದರೆ ಆಗಿರ್ಬೋದಾ? ಅದಕ್ಕೆ ಅಮ್ಮನನ್ನು ಸಹ ಜೊತೆಯಲ್ಲಿಯೇ ಕರೆದುಕೊಂಡು ಬರಲಿಕ್ಕೆ ಹೇಳಿರ್ಬೋದಾ? ಮನದಲ್ಲಿಯೇ ಭಯಗೊಂಡಿದ್ದವಳ ಆಲೋಚನೆ ಎತ್ತೆತ್ತಲು ಸಾಗುತ್ತಾ ಮತ್ತಷ್ಟು ನಡುಕ ಹುಟ್ಟಿಸುತ್ತಿತ್ತು. ಕ್ಷಮ, ಯಾತಮ್ಮ ಫೋನು? ಏನೋ ರಾಯಚೂರು ಅಂತಿದ್ರು. ಅಮೃತ ಏನಾದರೂ ಫೋನ್ ಮಾಡಿದ್ಲಾ? ನನಗೂ ಕೊಟ್ಟಿದ್ರೆ ನಾನು ಕೂಡ ಮಾತಾಡ್ತಾ ಇದ್ನಲ್ಲ. ಶ್ಯಾಮಲ ಆಸೆಪೂರಿತ ಧ್ವನಿಯಲ್ಲಿ ಕೇಳಿದರು. ಅಮ್ಮನಿಗೆ ಸಂಪೂರ್ಣ ಸತ್ಯಾಂಶವನ್ನು ತಿಳಿಸದ ಕ್ಷಮ, ಹೌದು ಅಮ್ಮ, ರಾಯಚೂರಿನಿಂದಲೇ ಫೋನ್ ಬಂದದ್ದು. ಆದರೆ ಕರೆ ಮಾಡಿದ್ದು ಅಮೃತ ಅಲ್ಲ, ಅವಳ ಗೆಳತಿ ಸುಧಾ ಅಂತೆ. ಅಮೃತಳ ಮೊಬೈಲಿನಲ್ಲಿ ಕರೆನ್ಸಿ ಇರಲಿಲ್ವಂತೆ. ಅದಕ್ಕೆ ಅವಳ ಗೆಳತಿಗೆ ನಮ್ಮ ಮನೆ ವಿಳಾಸ ನೀಡಿ ಅಮ್ಮನನ್ನು ಕರೆದುಕೊಂಡು ಬರೋದಕ್ಕೆ ಹೇಳು ಅಂತ ಹೇಳಿದ್ಲಂತೆ. ಆಕೆ ವಿಳಾಸ ಕಳಿಸಿದ್ದಾರೆ. ನಾವು ಈ ಕೂಡಲೇ ಹೊರಡೋಣ ಎಂದು ಮಾತನಾಡುತ್ತಲೇ ಸಮಯ ನೋಡಿಕೊಂಡಳು. ಸಮಯ ಅದಾಗಲೇ ಸಂಜೆ 6 ಗಂಟೆ ಕಳೆದಿತ್ತು. ಹೋ, ಈಗ ಹೊರಟರು ರಾಯಚೂರಿಗೆ ತಲುಪುವಾಗ ಬೆಳಗ್ಗೆ ಆಗಿರ್ತದೆ. ತನ್ನಷ್ಟಕ್ಕೆ ಮಾತನಾಡಿಕೊಂಡವಳು, ಅಮ್ಮ, ನನ್ನದೆರಡು ಜೊತೆ ಚೂಡಿದಾರ, ನಿಮ್ಮದೆರಡು ಜೊತೆ ಸೀರೆ ತೆಗೆದುಕೊಳ್ಳಿ. ನಾನು ಅಹಲ್ಯ ಅಮ್ಮನಿಗೆ ವಿಷಯ ತಿಳಿಸಿ ಬರ್ತೇನೆ, ಬೇಗ ಹೊರಡೋಣ ಎಂದು ಅಮ್ಮನೆದುರು ಮುಖ ಕೊಟ್ಟು ಮಾತನಾಡಲಾಗದೆ ಹೊರ ನಡೆದಳು. ಅವಳಿಗೂ ತಿಳಿದಿತ್ತು, ಈಗ ಅಮ್ಮನಿಂದ ಪ್ರಶ್ನೆಗಳ ಸುರಿಮಳೆಯೇ ಸುರಿಯುತ್ತದೆಂದು. ಅವಸರವಾಗಿ ಓಡುತ್ತಾ ಬಂದ ಕ್ಷಮಾಳನ್ನು ಕಂಡು, ಯಾಕೆ ಮಗು, ಏನಾಯ್ತು? ಯಾಕಿಷ್ಟು ಗಾಬರಿಯಾಗಿದ್ಯಾ ಎಂದು ಅಹಲ್ಯಾದೇವಿಯವರು ಆತಂಕ ವ್ಯಕ್ತಪಡಿಸಿದರು. ರಾಯಚೂರಿನಿಂದ ಅಪರಿಚಿತ ಕರೆ ಬಂದ ವಿಷಯ ತಿಳಿಸಿದ ಕ್ಷಮ, ಅಮ್ಮ, ಕಾಲ್ ಬಂದಾಗಿನಿಂದ ನನಗೆ ಬಹಳ ಆತಂಕ ಆಗ್ತಾ ಉಂಟು. ನಾನು ಹೋಗಲೇಬೇಕು, ದಯವಿಟ್ಟು ಒಪ್ಪಿಗೆ ಕೊಡಿ ಎಂದಳು. ಇದಕ್ಕೆ ನನ್ನ ಒಪ್ಪಿಗೆ ಯಾಕಮ್ಮ? ಕಂಪನಿಯ ಕೆಲಸದ ಬಗ್ಗೆ ನೀನೇನು ಯೋಚನೆ ಮಾಡಬೇಡ, ಆರಾಮದಲ್ಲಿ ಹೋಗ್ಬಾ, ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡ, ಹೆದರುವಂಥದ್ದು ಏನೂ ಆಗಿರೋದಿಲ್ಲ ಎಂದು ಧೈರ್ಯ ತುಂಬಿದರು. ಅವರ ಮಾತುಗಳನ್ನು ಕೇಳಿ ತನ್ನ ಕೋಣೆಯಿಂದ ಹೊರಬಂದ ಕೃಷ್ಣ, ಏನಾಯ್ತು ಕ್ಷಮ? ಏನೋ ಫೋನು ರಾಯಚೂರು ಅಂತೆಲ್ಲ ಮಾತನಾಡ್ತಾ ಇರೋ ಹಾಗಿತ್ತು ಕುತೂಹಲದಿಂದ ಕೇಳಿದನು. ಕ್ಷಮ ಹೇಳಿದ ವಿಷಯವನ್ನು ಕೇಳಿ ಅವನಿಗೆ ಅವಳನ್ನು ಆ ಸಮಯದಲ್ಲಿ ಅಷ್ಟು ದೂರ ಕಳುಹಿಸಲು ಮನಸ್ಸು ಒಪ್ಪಲಿಲ್ಲ. ಸರಿ, ಹಾಗಾದರೆ ನೀವಿಬ್ಬರು ಈ ರಾತ್ರಿಯಲ್ಲಿ ಅಷ್ಟು ದೂರ ಬಸ್ಸಲ್ಲಿ ಹೋಗೋದು ಬೇಡ, ನಾನೇ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಜಸ್ಟ್ 5 ಮಿನಿಟ್ಸ್, ರೆಡಿಯಾಗಿ ಬರ್ತೀನಿ. ಕೃಷ್ಣ ಅವಳ ಮಾತಿಗೂ ಕಾಯದೆ ಅವನ ಕೋಣೆಯ ಒಳ ನಡೆದನು. ಅಮ್ಮ, ನೀವಾದರೂ ಅವರಿಗೆ ಹೇಳಿ, ನನಗೆ ಕಾಲ್ ಬಂದಾಗಿನಿಂದ ಕೈ ಕಾಲೇ ಆಡ್ತಾ ಇಲ್ಲ. ನಾನೇನು ಒಬ್ಬಳೇ ಹೋಗ್ತಾ ಇಲ್ವಲ್ಲ, ಅಮ್ಮ ಕೂಡ ನನ್ನ ಜೊತೆ ಬರ್ತಾರೆ ಎಂದವಳ ಧ್ವನಿ ಕಂಪಿಸುತ್ತಿತ್ತು. ಅವಳ ಯಾವ ಮಾತುಗಳು ಅವನ ಕಿವಿಗಳನ್ನು ತಲುಪಲೇ ಇಲ್ಲ. ಅವನ ಹಿಂದೆಯೇ ಬಂದವಳು, ಎಂತಕ್ಕೆ ಇಷ್ಟೊಂದು ಹಠ ಮಾಡ್ತಾ ಇದ್ದೀರಾ? ಸಮಯ ಆಗ್ತದೆ, ದಯವಿಟ್ಟು ಹಠ ಮಾಡಬೇಡಿ ಪ್ಲೀಸ್ ಎಂದು ಬೇಡಿಕೊಂಡಳು. ಕರೆ ಮಾಡಿದವರ ಕುಲ ಗೋತ್ರ ತಿಳಿಯದಿದ್ದರೂ ಅವರಾಡಿದ ಮಾತಿನಿಂದಾಗಿ ಆದಷ್ಟು ಬೇಗ ರಾಯಚೂರಿನತ್ತ ಪಯಣ ಬೆಳೆಸಬೇಕೆಂದು ಅವಳ ಮನಸ್ಸು ಹಾತೊರೆಯುತ್ತಿತ್ತು. ಕ್ಷಮ, ಹಠ ಮಾಡ್ತಾ ಇರೋದು ನಾನಲ್ಲ, ನೀನು. ನಾನು ನಿನಗೆ ಹೋಗಬೇಡ ಅನ್ನಲಿಲ್ಲ, ನಾನು ನಿನ್ನ ಜೊತೆ ಬರ್ತೀನಿ ಅಂದೆ.
ಹ್ಯಾಂಗರ್ನಲ್ಲಿ ನೇತು ಹಾಕಿದ್ದ ಕೆಲವು ಬಟ್ಟೆಗಳನ್ನು ಸೂಟ್ಕೇಸಿನಲ್ಲಿ ತುಂಬಿಸುತ್ತಾ, ನೋಡಿದ್ಯಾ, ನಾನು ರೆಡಿ. ಹಾಗೆ ನೋಡಿದರೆ ನೀನೇ ಇನ್ನೂ ರೆಡಿಯಾಗಿಲ್ಲ. ಹೋಗು, ನಾನು ಶೆಡ್ನಿಂದ ಕಾರ್ ತೆಗಿತೀನಿ. ಬೇಗ ರೆಡಿಯಾಗಿ ಅಮ್ಮನನ್ನು ಕರ್ಕೊಂಡು ಬಾ ಎಂದು ಸರಸರನೆ ಮೆಟ್ಟಿಲಿಳಿದನು. ಇವರ ಮಾತುಗಳನ್ನು ಕೇಳಿ ಅದಾಗಲೇ ತನ್ನ ಕೋಣೆಯಿಂದ ಹೊರಬಂದು ನಿಂತಿದ್ದ ಶ್ರೀಪತಿ ಕ್ಷಮಾಳ ಮುಖದಲ್ಲಿದ್ದ ಆತಂಕದ ಗೆರೆಗಳನ್ನು ಕಂಡು ಅಹಲ್ಯಾದೇವಿಯವರಿಂದ ವಿಷಯ ತಿಳಿದುಕೊಂಡನು. ಕ್ಷಮಾ, ಕೃಷ್ಣ ಹೇಳ್ತಾ ಇರೋದು ಸರಿಯಾಗಿದೆ. ಈ ರಾತ್ರಿಯಲ್ಲಿ ನೀವಿಬ್ಬರೇ ಬಸ್ಸಲ್ಲಿ ಹೋಗೋದು ಒಳ್ಳೆಯದಲ್ಲ. ಕೃಷ್ಣನ ಸ್ಥಾನದಲ್ಲಿ ನಾನಿದ್ದಿದ್ರೂ ಇದನ್ನೇ ಮಾಡ್ತಾ ಇದ್ದೆ ಎಂದು ಕೃಷ್ಣನ ಮಾತುಗಳನ್ನು ಪ್ರೋತ್ಸಾಹಿಸಿದನು. ಎಷ್ಟು ಹೊತ್ತು ಕಳೆದರೂ ಮಗಳು ಇನ್ನೂ ಮನೆಗೆ ಬರಲಿಲ್ಲವಲ್ಲ ಎಂದು ಅವಳನ್ನು ಹುಡುಕಿಕೊಂಡು ಬಂದಿದ್ದ ಶ್ಯಾಮಲಾರಿಗೂ ಅವರ ಮಾತುಗಳು ಕಿವಿಗೆ ಬಿದ್ದಿದ್ದವು. ಅದೇಗಾಗುತ್ತಪ್ಪ ಶ್ರೀಪತಿ, ನನಗೇನೋ ಕ್ಷಮಾ ಹೇಳ್ತಾ ಇರೋದು ಸರಿಯಾಗಿದೆ ಅನ್ನಿಸ್ತಿದೆ. ಅಹಲ್ಯಾವ್ರೆ, ನೀವಾದರೂ ನಿಮ್ಮ ಮಕ್ಕಳಿಗೆ ಹೇಳಬಾರ್ದಾ ಎಂದು ಅಹಲ್ಯಾದೇವಿಯವರತ್ತ ಮುಖ ಮಾಡಿದರು. ನಾನು ಏನು ಹೇಳೋದು ಶ್ಯಾಮಲ, ಈ ರಾತ್ರಿಲಿ ನಿಮ್ಮಿಬ್ಬರನ್ನೇ ಕಳಿಸೋದಕ್ಕೆ ನಮಗೆ ಯಾರಿಗೂ ಇಷ್ಟ ಇಲ್ಲ. ನಾನು ಹೇಳಬೇಕು ಅಂದ್ಕೊಂಡಿದ್ನೇ ನನ್ನ ಮಕ್ಕಳು ಹೇಳ್ತಾ ಇದ್ದಾರೆ ಎಂದರು. ಅಹಲ್ಯಾವ್ರೆ, ನೀವು ಕೂಡ ಹೀಗೆ ಮಾತಾಡ್ತೀರಲ್ಲ. ಮದುವೆಗೆ ಇನ್ನೂ 1 ತಿಂಗಳು ಸಹ ಇಲ್ಲ. ಇಲ್ಲಿ ನೋಡಿದರೆ ಬೇಕಾದಷ್ಟು ಕೆಲಸಗಳು ಬಾಕಿ ಇವೆ. ಶ್ರೀಪತಿ ಕಂಪನಿ ನೋಡ್ಕೊಳ್ತಾ ಇದ್ದಾರೆ. ನಿಮ್ಮ ಜೊತೆ ಅಳಿಯಂದ್ರು ಮದುವೆಯ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ. ಈಗ ಅವರು ಕೂಡ ನಮ್ಮ ಜೊತೆ ಬಂದುಬಿಟ್ರೆ ನಿಮ್ಮೊಬ್ಬರಿಗೆ ಇಲ್ಲಿ ಕಷ್ಟ ಆಗುತ್ತೆ. ಅದು ಅಲ್ಲದೆ ನಾವಲ್ಲಿ ಎಷ್ಟು ದಿನ ಇರಬೇಕಾಗಿ ಬರುತ್ತೋ ಏನೋ. ಬಹಳ ದಿನಗಳ ನಂತರ ಮಗಳನ್ನು ನೋಡೋದಕ್ಕೆ ಹೋಗ್ತಾ ಇದ್ದೀನಿ. ಇದ್ದಕ್ಕಿದ್ದಂತೆ ಅವಳಿಗೆ ಈ ಅಮ್ಮ ಅಕ್ಕನ ನೆನಪಾಗಿದೆ ಅಂದರೆ ಮನೆಯಲ್ಲಿ ಯಾವುದೋ ವಿಶೇಷವನ್ನೇ ಇಟ್ಕೊಂಡಿರಬೇಕು. ಅದಕ್ಕೆ ಕರೆದಿದ್ದಾಳೆ. ನಾವು ಅದನ್ನೆಲ್ಲ ಮುಗಿಸ್ಕೊಂಡು ಆದಷ್ಟು ಬೇಗ ಬಂದುಬಿಡ್ತೀವಿ. ಈ ಒಂದು ಕೆಲಸದಿಂದ 2 ಮದುವೆಗೂ ತೊಂದರೆ ಆಗೋದು ನನಗೆ ಇಷ್ಟ ಇಲ್ಲ ಎಂದು ನಯವಾಗಿ ಅವರನ್ನು ಒಪ್ಪಿಸುವ ಪ್ರಯತ್ನ ಮಾಡಿದರು. ಆ ಕ್ಷಣ ಅಹಲ್ಯಾದೇವಿಯವರಿಗೂ ಅವರ ಮಾತು ಸರಿ ಎನಿಸಿತು. ಹೌದು ಕಿಟ್ಟು, ನಿಮ್ಮ ಅತ್ತೆ ಹೇಳ್ತಾ ಇರೋದು ಸರಿಯೇ. ಇನ್ವಿಟೇಷನ್ ಎಲ್ರಿಗೂ ಹಂಚಾಗಿದೆ. ಆದರೆ ವಾಲಗದವರು, ಅಡುಗೆಯವರು, ಮನೆ ಡೆಕೋರೇಷನ್ ಎಲ್ಲ ಕಡೆಗೂ ಒಬ್ಬಳೇ ತಿರುಗೋದಕ್ಕೆ ಕಷ್ಟವಾಗುತ್ತೆ. ಹಾಗಂತ ಇವರಿಬ್ಬರನ್ನೇ ಅಷ್ಟು ದೂರ ಕಳಿಸೋದಕ್ಕೂ ಮನಸ್ಸು ಒಪ್ತಾ ಇಲ್ಲ ಎಂದು ಯೋಚಿಸುತ್ತಾ ತಲೆಯ ಮೇಲೆ ಕೈ ಇಟ್ಟುಕೊಂಡರು. ಕ್ಷಮಾಳಿಗೆ ತಟ್ಟನೆ ಉಪಾಯವೊಂದು ಹೊಳೆಯಿತು. ಅಮ್ಮ, ಅದಕ್ಕಿಂತಕ್ಕೆ ಇಷ್ಟೊಂದು ಯೋಚನೆ ಮಾಡ್ತೀರಾ? ಹೇಗೂ ಡ್ರೈವರ್ ಸತೀಶ್ ಇದ್ದಾರಲ್ಲ. ನೀವು ನಿಮ್ಮ ಕಾರಿನಲ್ಲಿ ಕಂಪನಿಗೆ ಹೋಗೋದಾದರೆ ನಾವು ಮತ್ತೊಂದು ಕಾರಿನಲ್ಲಿ ಹೋಗಿ ಬರ್ತೇವೆ. ಜೊತೆಗೆ ಸತೀಶ್ ಕೂಡ ಇರೋದ್ರಿಂದ ಯಾವ ಹೆದರಿಕೆಯೂ ಇರುವುದಿಲ್ಲ ಎಂದಾಗ ಎಲ್ಲರ ಮುಖದಲ್ಲೂ ನಗು ಅರಳಿತು. ಕಾರಿನಲ್ಲಿ ಕುಳಿತುಕೊಳ್ಳುವುದನ್ನೇ ಕಾಯುತ್ತಿದ್ದ ಶ್ಯಾಮಲ ಕಾರು ಹೊರಟು ಬೃಂದಾವನ ಮಹಲಿನ ಗೇಟನ್ನು ದಾಟಿರಲಿಲ್ಲವೇನೋ. ಆಗಲೇ, ಕ್ಷಮಾ, ಈಗಲಾದರೂ ಹೇಳು, ನಾವು ಇಷ್ಟು ಗಡಿಬಿಡಿಲಿ ರಾಯಚೂರಿಗೆ ಹೊರಟಿರೋ ಕಾರಣ ಆದರೂ ಏನು? ಅಮೃತ ನಿನ್ನ ಬಳಿ ಮಾತನಾಡಲೇ ಇಲ್ವಾ? ಇಷ್ಟು ದಿನ ಅವಳು ನಮ್ಮ ಬಳಿ ಯಾಕೆ ಮಾತಾಡಲಿಲ್ವಂತೆ ಎಂದು ಒಂದೇ ಸಮನೆ ಪ್ರಶ್ನಿಸಿದರು. ಅಮ್ಮ, ಸ್ವಲ್ಪ ಸುಧಾರಿಸಿಕೊಳ್ಳಿ. ನಾನು ಆಗಲೇ ಹೇಳಿದ್ನಲ್ಲ, ಅಮೃತ ನನ್ನ ಬಳಿ ಮಾತನಾಡಲಿಲ್ಲ. ಮಾತನಾಡಿದವರು ಏನನ್ನು ಸಹ ಹೇಳಲಿಲ್ಲ. ಹೇಗೂ ನಾವೇ ಅಲ್ಲಿಗೆ ಹೋಗ್ತಾ ಇದ್ದೇವೆ, ವಿಷಯ ತಿಳಿತದೆ ಎಂದು ಸಮಾಧಾನಪಡಿಸಿದಳು. ಕರೆ ಬಂದಾಗಿನಿಂದ ಇಬ್ಬರ ಮನದಲ್ಲೂ ಆತಂಕ ಮನೆ ಮಾಡಿತ್ತು. ಆದರೂ ಒಬ್ಬರಿಗೊಬ್ಬರು ತೋರಿಸಿಕೊಳ್ಳದೆ ಧೈರ್ಯದ ಸೋಗು ಹಾಕಿದ್ದರು. ಸತತ 2 ಗಂಟೆಗಳ ಪ್ರಯಾಣದ ನಂತರ ಶ್ಯಾಮಲ ಕುಳಿತಲ್ಲಿಯೇ ನಿದ್ರೆಗೆ ಜಾರಿದರು. ಆದರೆ ಕ್ಷಮಾಳಿಗೇಕೋ ಕಣ್ಣು ಮುಚ್ಚಿದರೂ ಅಮೃತ ಹಾಗೂ ಅವಳ ಮಗುವಿನ ಮುಖವೇ ಕಣ್ಣೆದುರಿಗೆ ಬಂದಂತಾಗಿ ಥಟ್ಟನೆ ಕಣ್ಣು ತೆರೆಯುತ್ತಿದ್ದಳು. ಆಸ್ಪತ್ರೆಯಿಂದ ಕಾಲ್ ಮಾಡಿ ಬರಲಿಕ್ಕೆ ಹೇಳಿದವರಾದರೂ ಯಾರು? ಅವರು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇರೋ ನರ್ಸ್ ಅನ್ನೋದು ನಿಜವಾದರೂ ನನ್ನ ನಂಬರ್ ಅವರಿಗೆ ಹೇಗೆ ಸಿಕ್ತು? ಅಮೃತ ಏನಾದರೂ ಕೊಟ್ಟಿರಬಹುದಾ? ಅವಳ ಬಳಿ ನನ್ನ ನಂಬರ್ ಇದ್ದರೂ ಇಷ್ಟು ದಿನ ಎತ್ತಕ್ಕೆ ಕಾಲ್ ಮಾಡಲಿಲ್ಲ. ಇವತ್ತು ಕೂಡ ಬೇರೆಯವರ ಬಳಿ ಕಾಲ್ ಮಾಡಿಸಿ ಕರೆಸಿಕೊಳ್ಳುವ ಅವಶ್ಯಕತೆ ಎಂತ ಇತ್ತು? ಗಾಢವಾಗಿ ಯೋಚಿಸುತ್ತಿದ್ದವಳ ಕಣ್ಣುಗಳು ರಸ್ತೆಯ ಕಡೆಗೆ ಹರಿಯಿತು. ರಸ್ತೆಯ 2 ಇಕ್ಕೆಲಗಳಲ್ಲೂ ಆಗಸದಿತ್ತರಕ್ಕೆ ಬೆಳೆದಿದ್ದ ಹೆಮ್ಮರಗಳು ದೈತ್ಯ ರಾಕ್ಷಸನಂತೆ ಕಂಡವು. ಅವಳು ಕಣ್ಣೆವೆ ಇಕ್ಕದೆ ಒಂದೇ ನೋಟದಲ್ಲಿ ನಿರ್ಮಾನುಷ ರಸ್ತೆಯನ್ನೇ ದಿಟ್ಟಿಸುತ್ತಿದ್ದಳು. ಅವಳ ಮುಖವೆಲ್ಲವೂ ಬೆವರಿನಿಂದ ತೋಯ್ದಿದ್ದವು. ಯಾಕೆ ಮೇಡಮ್, ಏನಾಯಿತು? ಶೆಕೆ ಆದರೆ ಹೇಳಿ, AC ಆನ್ ಮಾಡ್ತೀನಿ.
ಸತೀಶನ ಮಾತಿಗೆ ಎಚ್ಚೆತ್ತವಳು, ಬೇಡ ಸತೀಶ್, ಹೊರಗಿನಿಂದಲೇ ಒಳ್ಳೆಯ ಗಾಳಿ ಬರ್ತಾ ಉಂಟು ಎಂದು ಮುಖದ ತುಂಬ ಮುತ್ತಿನಂತೆ ಜೋಡಿಸಲ್ಪಟ್ಟಿದ್ದ ಬೆವರ ಹನಿಗಳನ್ನು ಒರೆಸಿಕೊಂಡು ಕಿಟಕಿಯಿಂದ ಒಳಬರುತ್ತಿದ್ದ ತಣ್ಣನೆಯ ಗಾಳಿಗೆ ಮುಖ ಒಡ್ಡಿದಳು. ಮನಸ್ಸಿನಲ್ಲಿ ಭುಗಿಲೇಳುತ್ತಿದ್ದ ಗೊಂದಲಗಳಿಂದಾಗಿ ತಂಪು ಗಾಳಿಯೂ ಸಹ ಅವಳಿಗೆ ಹಿತವೆನಿಸಲಿಲ್ಲ. 2 ದಿನಗಳ ನಂತರ. ಇದೇನು ಕ್ಷಮ, ನಿನ್ನ ಕೈಯಲ್ಲಿ ಮಗು ಇದೆ? ಯಾರ್ದಿದು? ಹೋ, ಗೊತ್ತಾಯ್ತು ಬಿಡು, ನಿನ್ನ ತಂಗಿ ಅಮೃತಾಳದ್ದ. ಮದುವೆಯ ವಿಷಯವನ್ನು ತಂಗಿಗೆ ಹೇಳೋದಕ್ಕೆ ಆಗಲಿಲ್ಲ ಅಂತ ಕೊರಗ್ತಾ ಇದ್ದೆ. ಈಗ ಅವರ ಇಡೀ ಫ್ಯಾಮಿಲಿಯನ್ನೇ ಜೊತೆ ಕರ್ಕೊಂಡು ಬಂದಿರೋ ಹಾಗಿದೆ. ಅಲ್ಲ ಕ್ಷಮ, ನೀನು ಹೋದ್ಮೇಲೆ ಒಂದು ಫೋನ್ ಕಾಲ್ ಮಾಡಬೇಕು ಅನ್ನಿಸ್ಲಿಲ್ವಾ? ನೀವು ಜೋಪಾನವಾಗಿ ತಲುಪಿದ್ದೀರೋ ಇಲ್ವೋ ಅಂತ ನಾನು ಸತೀಶನನ್ನು ಕೇಳಿ ತಿಳ್ಕೊಬೇಕಾ? ಹೋಗಲಿ, ತಂಗಿಯನ್ನು ಬಹಳ ದಿನಗಳ ನಂತರ ಭೇಟಿ ಮಾಡ್ತಾ ಇದೆಯಲ್ಲ, ಅದಕ್ಕೆ ನಿನಗೆ ನನ್ನ ಹತ್ರ ಮಾತಾಡೋಕ್ಕೆ ಸಮಯ ಸಿಗಲಿಲ್ವೇನೋ ಅಂದ್ಕೊಂಡು ನನ್ನಷ್ಟಕ್ಕೆ ನಾನೇ ಸಮಾಧಾನ ತಂದ್ಕೊಳ್ತಿದ್ದೆ. ನೀವು ಮೊನ್ನೆ ನೈಟ್ ಮನೆ ಬಿಟ್ಟವರು, ನಿನ್ನೆ ನೈಟ್ ಹೊರಡೋ ಅವಶ್ಯಕತೆ ಆದರೂ ಏನಿತ್ತು? ನಿನಗೆ ನನ್ನ ಮಾತು ಅತಿರೇಕ ಅನ್ನಿಸ್ಬೋದು, ಆದರೆ ನಾನು ಹೇಳೋದು 100ಕ್ಕೆ 100ರಷ್ಟು ಸತ್ಯ. ಒಂದು ದಿನದಲ್ಲಿ ಎಷ್ಟು ಸೊರಗಿ ಹೋಗಿದ್ಯಾ ಗೊತ್ತಾ? ಯಾಕೆ, ನಿನ್ನ ತಂಗಿ ಗಂಡ ಊಟ ಹಾಕೋದಕ್ಕೂ ಕಂಜೂಸ್ ಮಾಡಿದ್ರ ಏನು ಕತೆ? ಅಷ್ಟಕ್ಕೂ ಅಮೃತ ಹಾಗೂ ಅವಳ ಗಂಡ ಎಲ್ಲೂ ಕಾಣ್ತಾ ಇಲ್ವಲ್ಲ? ಅವಿನಾಶ್ ಬಂದಿದ್ದಾರೋ ಅಥವಾ ಮದುವೆಗೆ ಇನ್ನೂ 1 ತಿಂಗಳು ಇರೋದ್ರಿಂದ ಆಮೇಲೆ ಬರ್ತೀನಂದ್ರ? ಕಳೆದೆರಡು ದಿನಗಳಿಂದ ತನ್ನವಳ ಮುಖ ನೋಡಲು ತುದಿಗಾಲಿನಲ್ಲಿ ನಿಂತು ಕಾಯುತ್ತಿದ್ದ ಕೃಷ್ಣ ಕ್ಷಮಾಳನ್ನು ಕಂಡೊಡನೆ ಪ್ರಶ್ನೆಗಳ ಧಾರೆಯನ್ನೇ ಹರಿಸಿದ್ದನು. ಕೃಷ್ಣನ ಮಾತಿನಂತೆ ಅಕ್ಕನ ಮದುವೆಗೆ ಅಮೃತ ಮಗುವಿನೊಡನೆ 1 ತಿಂಗಳ ಮುಂಚಿತವಾಗಿಯೇ ಆಗಮಿಸಿರುವಳೆ. ಇಷ್ಟು ದಿನ ಅವಳು ಅಕ್ಕ ಹಾಗೂ ಅಮ್ಮನ ಬಳಿ ಮಾತನಾಡದಿದ್ದುದಕ್ಕೆ ಕಾರಣ ತಿಳಿಯುವುದೇ? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಮಿತ್ರರೇ, ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ನ ಮೂಲಕ ಹಂಚಿಕೊಳ್ಳಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.